ನಮಸ್ಕಾರ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಸಾಕಷ್ಟು ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೀವಿ, ಇದೇ ನ್ಯೂಸ್ ಎಲ್ಲ ಕಡೆ ಇದೇ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದು ಎಲ್ಲಿ ಆಗಿರೋದು, ಯಾವ ಹುಡುಗಿ ಮೇಲೆ ಈ ಥರ ಆಗಿರೋದು, ಯಾರು ಮಾಡಿರೋದು, ಏನಕ್ಕೋಸ್ಕರ ಮಾಡಿರೋದು ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿನ ಇನ್ನೂ ಯಾರು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸೊ ಇದು ಬಂದು ಕಲ್ಕತ್ತಾದಲ್ಲಿ ನಡೆದಿರುವಂಥ ಒಂದು ಕೃತ್ಯ ಅಂತಲೇ ಹೇಳ್ಬೋದು. ಇವ್ರು ಬಂದು ಡಾಕ್ಟರ್ ಅಂದರೆ ವಿದ್ಯಾರ್ಥಿನಿ, ಜೂನಿಯರ್ ಡಾಕ್ಟರ್ ಅಂತ ಹೇಳ್ಬೋದು, ಇಲ್ಲ ಸ್ಟಡಿ ಮಾಡ್ತಾರೋ ವಿದ್ಯಾರ್ಥಿನಿ. ಸೊ ಇವ್ರ ಮೇಲೆ ಆಗಿರುವಂಥ ಈ ಕೃತ್ಯ ಎಸಗಿದ್ದವನು ಯಾರೋ, ಎಲ್ಲಿಂದ ಬಂದ, ಏನಕ್ಕೋಸ್ಕರ ಮಾಡ್ದ, ಹಿಂದೆ ಏನು ಸೇಡಿತ್ತು ಅವನಿಗೆ ಅದ್ಯಾವುದೂ ಗೊತ್ತಿಲ್ಲ. ಇವರೆಲ್ಲ ಡಾಕ್ಟರ್ಸ್, ಜೂನಿಯರ್ ಡಾಕ್ಟರ್ಸ್ ಅಂತ ಅಂದರೆ ಅವ್ರಿಗೆ ನೈಟ್ ಡ್ಯೂಟಿ ಎಲ್ಲ ಇರುತ್ತೆ, ನೈಟ್ ಶಿಫ್ಟ್ಸ್ ಎಲ್ಲ ಇರುತ್ತೆ. ಸೊ ಅವರು ಆ ಥರ ಒಂದು ನೈಟ್ ಡ್ಯೂಟಿ ಇರುವಂಥ ಟೈಮಲ್ಲಿ ಏನಾಗುತ್ತೆ, ಅವರ ವರ್ಕ್ಗಳನ್ನೆಲ್ಲ ಮುಗಿಸಿ ನಂತರ ಒಂದು 3 ಗಂಟೆಯಿಂದ 3:30 ಅಷ್ಟರಲ್ಲಿ ನಿದ್ದೆಗೆ ಜಾರ್ತಾರೆ. ಎಲ್ಲಿ ಅಂತ ಅಂದರೆ ಅವರ ಸೆಮಿನಾರ್ ಹಾಲ್ ಏನಿರುತ್ತೆ, ಅವರು ಎಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೋ ಅಲ್ಲಿ ಸೆಮಿನಾರ್ ಹಾಲಲ್ಲಿ ನಿದ್ದೆಗೆ ಜಾರ್ತಾರೆ. ಅಂದರೆ ಅವ್ರಿಗಿರುವಂಥ ವರ್ಕ್ ಪ್ರೆಷರ್ ಆಗಿರ್ಬೋದು, ಸ್ಟಡಿ ಮಾಡಬೇಕು, ವರ್ಕ್ ಮಾಡಬೇಕು, ಡ್ಯೂಟಿಯನ್ನು ಮಾಡಬೇಕು. ಸೊ ಇದೆಲ್ಲದ್ರ ಮಧ್ಯೆ ನಿದ್ದೆ ಕೂಡ ಬರುತ್ತೆ. ಹಾಗೆ ಅವರು ನಿದ್ದೆಗೆ ಜಾರಿದ್ದಾರೆ. ಅಲ್ಲಿ ಅವರ ಹಾಸ್ಪಿಟಲ್ ಏನಿದೆ ಅಲ್ವಾ, ಅವರು ವಿದ್ಯಾರ್ಥಿನಿ ಏನು ಸ್ಟಡಿ ಮಾಡುವಂತಹ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಓರ್ವ ವ್ಯಕ್ತಿ ಬರ್ತಾನೆ. ಅದು ಬ್ಯಾಕ್ ಡೋರಿಂದ ಅವ್ನು ಬರ್ತಾನೆ, ಎಂಟ್ರಿನ ಆಗ್ತಾನೆ. ಅದು ಹೇಗೆ ಬಂದ, ಏನಕ್ಕೋಸ್ಕರ ಬಂದ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಸಿಕ್ಕಿರೋ ಮಾಹಿತಿ ಏನಪ್ಪ ಅಂತಂದರೆ, ಇದಕ್ಕೂ ಮುಂಚೆ ಅವನು ಯಾವಾಗ್ಲೂ ಹಾಗೆ ವಿಸಿಟ್ ಮಾಡ್ತಾ ಇದ್ದ, ಬರ್ತಾ ಇದ್ದ, ಅಬ್ಸರ್ವ್ ಮಾಡ್ತಾ ಇದ್ದ ಎಲ್ಲನೂ. ಅಲ್ಲಿ ಯಾರು ಇರ್ತಾರೆ, ಯಾರು ಕೂತ್ಕೋತಾರೆ ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ದ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಸೊ ಅವನು ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡಿರ್ತಾನೆ. ಸೊ ಬ್ಯಾಕ್ ಡೋರಿಂದ ಬಂದು ಅಲ್ಲಿ ಮಲಗಿರೋ ಅಂಥ ವಿದ್ಯಾರ್ಥಿನಿಯನ್ನ ನೋಡ್ತಾನೆ. ಮೊದಲಿಗೆ ಅವನು ಮಾಡುವಂಥ ಕೆಲಸ, ಅವನು ವಿದ್ಯಾರ್ಥಿನಿಯನ್ನು ವಿಚಿತ್ರವಾಗಿ ಸಾಯಿಸಿದ್ದಾನೆ ಅನ್ನೋದು ಒಂದು ನ್ಯೂಸ್ ಬರ್ತಾ ಇದೆ. ಅವನು ಏನಕ್ಕೋಸ್ಕರ ಮಾಡ್ದ, ಏನಕ್ಕೆ ಹೀಗೆ ಮಾಡ್ದ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಬಟ್ ಅವನನ್ನು ಬಂಧಿಸಲಾಗಿದೆ, ಅವನು ಸಿಕ್ಕಾಕೊಂಡಿದ್ದಾನೆ. ಅವನ ಬ್ಲೂಟೂತ್ ಆಗಿರ್ಬೋದು, ಅವನ ಮೊಬೈಲ್ ಆಗಿರ್ಬೋದು ಎಲ್ಲನೂ ಸಿಕ್ಕಿದೆ. ಮತ್ತು ಅವನು ಅಶ್ಲೀಲವಾದ ವೀಡಿಯೋಸ್ ಎಲ್ಲನೂ ನೋಡ್ತಾ ಇದ್ದ ಅನ್ನೋದು ಕೂಡ ಮಾಹಿತಿ ಸಿಕ್ಕಿದೆ. ಹಾಗೆ ಅವನು ಕೂಡ ಒಪ್ಕೊಂಡಿದ್ದಾನಂತೆ. ಸೊ ಆ ಥರ ಎಲ್ಲ ಮಾಡಿ ಅವರನ್ನು ಸಾಯಿಸಿ ನಂತರ ಅವನಿಗೆ ಹೆಂಗೆ ಬೇಕು ಹಾಗೆ ಯೂಸ್ ಮಾಡ್ಕೊಂಡಿದ್ದಾನೆ. ಯೂಸ್ ಮಾಡಿಕೊಂಡು ಆಮೇಲೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ. ಸೊ ಈ ಥರ ಎಲ್ಲ ಏನಕ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಿಜವಾಗ್ಲೂ ಹೆಣ್ಮಕ್ಳು ಅಂತ ಅಂದ್ರೇ ಅಪ್ಪ ಅಮ್ಮದಿರಿಗೆ ಏನಕ್ಕಾದರೂ ಹುಟ್ಟಿದ್ರೋ ನಮ್ಮ ಹೆಣ್ಮಕ್ಳು ಅನ್ನೋಷ್ಟು ಬೇಡ, ಹೆಣ್ಣೇ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು. ಇವಾಗ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೋ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದೇ ಇಲ್ವಾ ಅಂತ ಗೊತ್ತಿಲ್ಲ. ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡೋ ಹೆಣ್ಮಕ್ಳು ಚೆನ್ನಾಗೇ ಇರ್ತಾರೆ, ಬಟ್ ಈ ಥರ ಇರೋ ಹೆಣ್ಮಕ್ಳಿಗೇ ಅಪಾಯಗಳಾಗ್ತಾ ಇರೋದು. ಸೊ ಇದನ್ನೆಲ್ಲ ನೋಡಿದ್ರೆ ಭಯ ಆಗ್ತಿದೆ. ಸೊ ಅಲ್ಲಿನ ಮುಖ್ಯಮಂತ್ರಿಗಳು ಏನು ಹೇಳಿರೋದು ಅಂತಂದರೆ, ಭಾನುವಾರದವರೆಗೆ ನನಗೆ ಸಮಯನ ಕೊಡಿ, ಭಾನುವಾರ ನಾನೇ ಎಲ್ಲ ಹೇಳ್ತೀನಿ, ಕಂಪ್ಲೀಟಾಗಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳಿದರೆ. ಬಟ್ ನೋ ಯೂಸ್, ಎಲ್ಲ ಬದುಕಿಸ್ಕೊಳ್ಳೋಕ್ಕಂತೂ ಆಗಲಿಲ್ಲ ಆ ವಿದ್ಯಾರ್ಥಿನಿನ. ಸೊ ಇವನು ಈ ರೀತಿ ಮಾಡಿರೋದಕ್ಕೆ ರೀಸನ್ ಏನು ಅನ್ನೋದೂ ಗೊತ್ತಿಲ್ಲ. ಅವನು ಕಸ್ಟಡಿಯಲ್ಲಿದ್ದಾನೆ, ಅವನು ಏನು ಆ್ಯಕ್ಷನ್ ತಗೋತಾರೋ, ಏನು ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಎಷ್ಟು ಕ್ರೂರವಾಗಿ ಕೊಂದಿದ್ದಾನೆ ಅಂತ ಅಂದರೆ, ಕತ್ತೆಲ್ಲ ಮುರಿದಿದೆ, ಆ ಹುಡುಗಿ ಪಾರ್ಟ್ಸ್ ಟು ಪಾರ್ಟ್ಸ್ ವಿಚಿತ್ರವಾಗಿ ಮಾಡಿದ್ದಾನೆ, ಕಚ್ಚಿದ್ದಾನೆ, ಪರ್ಚಿದ್ದಾನೆ, ಮತ್ತು ಎರಡು ಕಣ್ಣಲ್ಲೂ ಕೂಡ ರಕ್ತಸ್ರಾವಾಗಿದೆ ಅಂತ ಹೇಳಿದ್ದಾರೆ. ಸೊ ಒಂದು ಸ್ವಲ್ಪನೂ ಮಾನವೀಯತೆ ಅನ್ನೋದು ಇಲ್ಲದೆ ಆದಮೇಲೆ ಮನುಷ್ಯಗೆ ಇನ್ನೇನಕ್ಕೆ ಅಲ್ವಾ. ಈ ಥರ ಮಾಡೋದಕ್ಕೂ ಮುಂಚೆ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮಗೂ ತಾಯಿ ಇರ್ತಾರೆ, ನಿಮಗೂ ಅಕ್ಕ ತಂಗಿಯರು ಇರ್ತಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು ಯಾವಾಗ್ಲೂ. ಸೊ ಇದು ಒಂಥರ ಏನೋ ಮೈ ಜುಮ್ ಅನ್ಸೋ ವಿಷಯ. ಇದು ಬೇರೆ ಸ್ಟೇಟಲ್ಲಿ ನಡೆದಿರ್ಬೋದು, ಬಟ್ ಹೆಣ್ಣೇನೆ, ಹೆಣ್ಣಿಗೆ ಅನ್ಯಾಯ ಆಗಿದ್ದು ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ಇದು ಎಲ್ಲ ಕಡೆ ಈ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಬಟ್ ಎಷ್ಟು ದಿನ, ಸ್ವಲ್ಪ ದಿನ, ಹೊಸ ನ್ಯೂಸ್ ಬರೋವರೆಗೂ ಇದೇ ನ್ಯೂಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನ್ಯಾಯ ಅಂತೂ ಸಿಗೋದಿಲ್ಲ ಅಂತ ಗೊತ್ತು. ಈ ಥರ ವಿಷಯದಲ್ಲಿ ಎಷ್ಟೋ ನ್ಯೂಸ್ಗಳಾಗ್ತಾ ಬಂದಿದ್ರು ಒಂದಕ್ಕಾದ್ರೂ ನ್ಯಾಯನ ದೊರಕಿಸ್ಕೊಟ್ಟಿಲ್ಲ. ಇಂಥವ್ರಿಗೆಲ್ಲ ಏನೇನು ಮಾಡಬೇಕು ಗೊತ್ತಿಲ್ಲ, ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೋ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಒಂಥರ ಬೇಸರದ ಸುದ್ದಿ. ಅದು ಡಾಕ್ಟರ್ ಅಂದರೆ ಜೂನಿಯರ್ ಡಾಕ್ಟರ್, ಅವರಿಗೆ ವಯಸ್ಸು ಬಂದು 29ರಿಂದ 30 ವರ್ಷ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಕಂಪ್ಲೀಟ್ ಆಗಿತ್ತು, ಜೂನಿಯರ್ ಡಾಕ್ಟರ್ ಆಗಿ ಇವರು ವರ್ಕ್ನ ಮಾಡ್ತಾಯಿದ್ರು ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಗಿಲ್ಲ. ಆ ಕಾಮುಕ ಹೆಂಗೆ ಇವರಿಗೆ ಪರಿಚಯ ಇಲ್ಲ, ಸಡನ್ನಾಗಿ ನೋಡಿದ್ದವನು,
ಈ ಇನ್ಸಿಡೆಂಟ್ಗಳ ಏನಕ್ಕೆ ಮಾಡಿದ್ದು ಇದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿ ಇಲ್ಲ. ಬಟ್ ಇದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಹೆಣ್ಣು ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಈ ಪ್ರಪಂಚದಲ್ಲಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಹೆಣ್ಣಿಗೆ ಎಲ್ಲಿ ಬೆಲೆ ಸಿಗುತ್ತೋ, ಯಾವಾಗ ಗೌರವ ಸಿಗುತ್ತೋ, ಇಂಥ ಕಾಮುಕರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.